ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 5ನೇ ಅಧ್ಯಾಯವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಕಳೆದ ಅಧ್ಯಾಯದಲ್ಲಿ ಭಾರತದಲ್ಲಿ ಕುಟುಂಬದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಮುಖ್ಯವಾಗಿ 3 ಅಂಶಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಒಂದು ಜಾತಿ, ಮತ್ತೊಂದು ಅವಿಭಕ್ತ ಕುಟುಂಬ, ಆಮೇಲೆ ಗ್ರಾಮಗಳು, ಮೇನ್ ಪಿಲ್ಲರ್ ಇನ್ ಇಂಡಿಯನ್ ಸೊಸೈಟಿ ಅಂತ. ಇವು ಭಾರತೀಯ ಸಮಾಜದ ಜೀವಾಳಗಳು, ಆಧಾರ ಸ್ತಂಭಗಳು. ಇವುಗಳನ್ನ ಹೊರತುಪಡಿಸಿ ಭಾರತೀಯ ಸಮಾಜವನ್ನ ಅಧ್ಯಯನ ಮಾಡೋದಾಗ್ಲಿ ಕಲ್ಪಿಸಿಕೊಳ್ಳೋದಾಗ್ಲಿ ಸಾಧ್ಯ ಇಲ್ಲ ಅಂತ ಕೂಡ ನಾವು ಭಾವಿಸಿಕೊಂಡಿದ್ದೀವಿ. ಈಗಾಗಲೇ ಜಾತಿ ಬಗ್ಗೆ ಮತ್ತು ಅವಿಭಕ್ತ ಕುಟುಂಬದ ಬಗ್ಗೆ ನೋಡಿ ಆದ ಮೇಲೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಭಾರತದ ಗ್ರಾಮಗಳು, ವಿಲೇಜ್ ಇನ್ ಇಂಡಿಯಾ ಅಂತ. ಭಾರತದಲ್ಲಿ ಸುಮಾರು 1991ರ ಜನಗಣತಿಯನ್ವಯ 5,75,721 ಗ್ರಾಮಗಳು ಇದ್ದುವು ಅಂತ ಅಂದಾಜು ಮಾಡಿಕೊಂಡಿದ್ರು. ಜನಗಣತಿ ಬಂದಿತ್ತು. ಇದೀಗ ಅವುಗಳ ಸಂಖ್ಯೆ 6 ಲಕ್ಷವನ್ನ ದಾಟಿದೆ ಅಂತ ಗುರುತಿಸಲಾಗ್ತಾ ಇದೆ. ಅಂದ್ರೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿ ಅದೇ ಮಾತನ್ನ ಹೇಳಿದ್ರು, ಗ್ರಾಮಗಳ ಅಭಿವೃದ್ಧಿಯಾಗದ ಹೊರತು ಭಾರತ ಅಭಿವೃದ್ಧಿಯಾಗಲಾರದು. ಭಾರತದ ಆತ್ಮ ಹಳ್ಳಿಗಳಲ್ಲಿ ಇದೆ. ಹಳ್ಳಿಯಿಂದ ದಿಲ್ಲಿಗೆ ಆದೇಶಗಳು, ಸಲಹೆಗಳು ಹರಿದು ಹೋಗುವಂತಾಗಲಿ, ಕೇವಲ ದಿಲ್ಲಿಯಿಂದ ಹಳ್ಳಿಗೆ ಹರಿದು ಬರುವಂತಾಗಬಾರದು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಮಹಾತ್ಮ ಗಾಂಧೀಜಿಯವರದಾಗಿತ್ತು. ಭಾರತದ ಗ್ರಾಮೀಣ ಇತಿಹಾಸ ಬಹಳ ಹೊಸದೇನೂ ಅಲ್ಲ. ವೇದಗಳ ಕಾಲದಲ್ಲಿಯೂ ಕೂಡ ಗ್ರಾಮೀಣ ಸಮಾಜದ ಅಧ್ಯಯನವನ್ನ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಗ್ರಾಮಗಳು ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ. ಗ್ರಾಮ ಅಂದ್ರೆ ಏನು ಅಂತ ಬಂದಾಗ ಗ್ರಾಮದ ಬಗ್ಗೆ ನಿರ್ದಿಷ್ಟ ವ್ಯಾಖ್ಯೆಯನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇಲ್ಲಿ ತಾವು ಗಮನಿಸತಕ್ಕಂಥ ಅಂಶ, ಗ್ರಾಮೀಣ ಸಮಾಜವನ್ನು ಕುರಿತಾಗಿ ಅಧ್ಯಯನ ಮಾಡತಕ್ಕಂಥ ಅನೇಕ ವ್ಯಕ್ತಿಗಳಲ್ಲಿ ಒಬ್ಬ ಹೆನ್ರಿ ಮೇನ್ ಮತ್ತೊಬ್ಬ ಕೊಲಿನ್ ಪಾವೆಲ್ ಬ್ರಿಟಿಷರು ಭಾರತವನ್ನು ಆಳುವಾಗ ಭಾರತೀಯ ಗ್ರಾಮಗಳ ಕುರಿತಾಗಿ ಸ್ಪಷ್ಟವಾಗಿರ್ತಕ್ಕಂಥ ಅಧ್ಯಯನ ಕೈಗೊಂಡರು ಅಂತ ನಾವು ಗಮನಿಸಿಕೊಂಡಿದ್ದೀವಿ. ಸೊ ಉಲ್ಲೇಖ ಇಲ್ಲ ಅಂತಲ್ಲ, ಮೊದಲಿಗಿತ್ತು, ಬಟ್ ಸ್ಪಷ್ಟವಾಗಿರ್ತಕ್ಕಂಥ ಅಧ್ಯಯನ ಕೈಗೊಂಡಿತ್ತು ಇರುವ ಕಾಲದಲ್ಲಿ. ಹಾಗಾದ್ರೆ ಗ್ರಾಮ ಅಂದ್ರೆ ಏನು ಅಂತ ಹೇಳುವಾಗ HB ನಾಗೇಶ್ ಇಲ್ಲಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಏನಂತ? 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯಿಂದ ಬಂದಿದ್ದು ಗ್ರಾಮ ಅಂತ ಒಂದು ಕಾಮನ್ ಒಂದು ಜನಸಂಖ್ಯೆ ನಿಗದಿ ಮಾಡಿದ್ದಾರೆ. ಏನು? 5,000ಕ್ಕಿಂತ ಕಡಿಮೆ ಜನಸಂಖ್ಯೆಯಿಂದ ಬಂದಿದ್ದು. 400ಕ್ಕಿಂತ ಕಡಿಮೆ ಜನಸಾಂದ್ರತೆ ಪ್ರತಿ ಚದುರ್ ಕಿಲೋಮೀಟರ್ಗೆ, ಪ್ರತಿ ಚದುರ್ ಕಿಲೋಮೀಟರ್ಗೆ 400ಕ್ಕಿಂತ ಕಡಿಮೆ ಜನಸಾಂದ್ರತೆಯಿಂದ ಬಂದಿದ್ದು. ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಕೃಷಿ ಹಾಗೂ ಅದಕ್ಕೆ ಪೂರಕವಾದ ಮತ್ತೊಂದು ಉದ್ಯೋಗವನ್ನ ಹೊಂದಿ ಜೀವನವನ್ನ ಸಾಗಿಸುವ ಒಂದು ಚಿಕ್ಕದಾದಂತಹ ಸಮೂಹ ಅದು ಯಾವುದು ಅಂದ್ರೆ ಗ್ರಾಮೀಣ ಸಮೂಹ. ಅದನ್ನೇ ಗ್ರಾಮ ಅಂತ ಕರೀತೀವಿ. ನಾವು ನೋಡಿದ್ದೀವಿ, ಮೊದಲು ಗದ್ದಿನಕೆರೆ ಇದೆ, ವಿರಾಟಪುರ ಇದೆ, ಸಿಕ್ಕೇರಿ ಇದೆ, ಮುಚ್ಕಂಡಿ ತಾಂಡ ಇದೆ, ಹೌದಾ? ಸೊ ಇನ್ನೇನೋ ಸ್ವಲ್ಪ ಸಣ್ಣ ಹಳ್ಳಿಗಳಿಲ್ಲೇ ಇದಾವಲ್ಲ. ಎಷ್ಟಿದಾವಲ್ಲ ಜನಸಂಖ್ಯೆ? ಮುಚ್ಕಂಡಿ ತಾಂಡ ಹೋದ್ರೆ ಬಾ ಮಾಡಿ 1,000-2,000 ಇರಬಹುದು. ಸಿಕ್ಕೇರಿ ಹೋದ್ರೆ ಒಂದು 5,000ಕ್ಕಿಂತ ಕಡಿಮೆ, 4,000ಕ್ಕಿಂತ ಕಡಿಮೆ ಇರಬಹುದು. ಗದ್ದಿನಕೆರೆ ಹೀಗೆ ಎಲ್ಲ ಪಾಠ ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವು ಹಳ್ಳಿಗಳ 100-500 ಸಂಖ್ಯೆ ಇರ್ತಕ್ಕಂಥ ಕುಟುಂಬಗಳು ಕೂಡ ಇರ್ತವೆ. ಸೊ ಹೀಗಿದ್ದಾಗ 5,000ಕ್ಕಿಂತ ಕಡಿಮೆ ಸಂಖ್ಯೆ ಇರ್ತದೆ ಅಂತ ಒಂದು ಅಂದಾಜು. ಆಮೇಲೆ ಪ್ರತಿ ಚತುರ್ಥಿಗೆ ವಿದ್ಯಾರ್ಥಿ ಒಂದು ಸರ್ಕಲ್ ಇಂದ ಒಂದು ಮಠ ಬಂದ್ಬಿಡಿ. 12ನೇ ಕ್ಲಾಸು 15ನೇ ಕ್ಲಾಸು ಅಂತ ಅನ್ಕೊಳ್ಳಿ, ಹೌದಾ? ಅಥವಾ ನವನಗರಿ ಏರಿಯಾ ಟೋಟಲ್ ಆಗಿ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ ಅಂದ್ರೆ
2 or 3 ಕಿಲೋಮೀಟರ್ ಎಸ್ ಅರ್ಫೋರ್ಡ್ ಎಲ್ಲಿ APMC ಸಿಕ್ಕೆಯವರೆಗೆ ತಗೊಂಡು ಇಷ್ಟರಲ್ಲಿ ಎಷ್ಟು ಜನಸಂಖ್ಯೆ ಇದೆ. ಹಳ್ಳಿಯಲ್ಲಿ ಇಡೀ ಎಲ್ಲ ಹಾಕಿದ್ರೆ ನಾಟಕ ಮಾಡಲಿಲ್ಲ ಅವರು, ಇಲ್ಲಿ ಸ್ಟ್ರಾಂಗ್ ಇದ್ರು ಕೂಡ. ಸೊ ಇದರಲ್ಲಿ ಎಷ್ಟೋ ಸಾವಿರಾರು ಸಂಖ್ಯೆ ಬದುಕ್ತಾರೆ, ಜೀವಿಸ್ತಾರೆ. ನಾವು ಬೆಂಗಳೂರಿಂದ ಹೋಗ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ನಲ್ಲಿ 10,000 ಜನಸಂಖ್ಯೆ ಇದ್ದಾರೆ, ಹೌದಾ? ಸೊ ಹೀಗಾಗಿ ಜನಸಾಂದ್ರತೆ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಜಾಸ್ತಿ ಇರ್ತದೆ. ಅದನ್ನು ಲೆಕ್ಕ ಹಾಕಿದ್ದಾರೆ. ಸಾಮಾನ್ಯ ಜೀವನ ವಿಧಾನಗಳು, ವಾಸ ಮಾಡತಕ್ಕಂಥ ಮನೆಯಾಗಿರ್ಬೋದು, ಸೇವಿಸುವಂಥ ಆಹಾರವಾಗಿರ್ಬೋದು, ಹಾಕಿಕೊಳ್ಳುವಂಥ ಬಟ್ಟೆ ಆಗಿರ್ಬೋದು, ಮಾಡುವಂಥ ಕಾರ್ಯ ಆಗಿರ್ಬೋದು, ಆಚಾರ ವಿಚಾರ ಪದ್ಧತಿಗಳಾಗಿರಬಹುದು, ಮಾತಿನ ಶೈಲಿಯಾಗಿರಬಹುದು, ಸಂಪ್ರದಾಯ ವಿಧಾನಗಳಾಗಿರಬಹುದು, ಎಲ್ಲವೂ ಏಕರೂಪದಲ್ಲಿರ್ತದೆ. ಗ್ರಾಮಕ್ಕೆ ಒಬ್ಬಳೇ ದೇವತೆ, ಗ್ರಾಮ ದೇವತೆ, ಗ್ರಾಮವಾಗಿರಬಹುದು, ಒಬ್ಬನೇ ಹಣ್ಣಪ್ಪ, ಹೌದಲ್ಲ? ಹಾಕೊಂಡಿರ್ತಕ್ಕಂಥ ಬಟ್ಟೆ ಹೇಗಿರ್ತದೆ, ಎಲ್ಲರಿಗೂ ಸಾಮಾನ್ಯವಾಗಿ ಸೀರೆ ಉಟ್ಕೊಂಡಿರ್ತಾರೆ, ಕುಪ್ಪಸ ಕಳಿಸಿರ್ತಾರೆ. ಗಂಡು ಮಕ್ಕಳು ಅಲ್ಲಿ ಹೇಳ್ತದೆ, ಕೆಲವೊಂದು ಕಡೆ ಲುಂಗಿ ಸುತ್ತಿರ್ತಾರೆ, ಕೆಲವು ಲುಂಗಿ ಪಂಚೆ ಅಂತ ಕೆಲವರು ಪಂಚೆ ಹೋಗ್ತಾ ಇರ್ತಾರೆ ಎಲ್ಲರೂ, ಕೆಲವೊಂದು ಕಡೆ ಏನೋ ಧೋತಿಯನ್ನ ಕಳಿಸಿರ್ತಾರೆ. ಇಲ್ಲ ಕೆಲವೊಂದು ಕಡೆ ಸಿಟಿ ಪಕ್ಕ ಎಲ್ಲ ಹೋದಿವೆ, ಮಹಾರಾಷ್ಟ್ರ ಸೈಡ್ ಎಲ್ಲ ಹೋದಿವೆ, ಬೆಳಗಾವಿ ಸೈಡ್ ಬರ್ತದೆ, ಬರೀ ಬರ್ಮೋಡ ಮೇಲೆ ಇರ್ತಾರೆ. ಇಟ್ಸ್ ಕಾಮನ್, ಕ್ವೈಟ್ ಕಾಮನ್. ಬಟ್ಟೆಗಳ ಕಲರ್ ಬದಲಾಗಿರ್ಬೋದು, ಗುಣಮಟ್ಟ ಬದಲಾಗಿರ್ಬೋದು, ಬಟ್ ಸ್ಟ್ರಕ್ಚರ್ ಎಲ್ಲ ಸೇಮ್ ಇರ್ತದೆ. ಪೂಜೆ ಪುನಸ್ಕಾರ ಹಬ್ಬ ಎಲ್ಲ ಒಂದೇ ರೀತಿ. ನಮ್ಮಲ್ಲಿ ಹಂಗಲ್ಲ, ಇಲ್ಲಿ ಸೆಕ್ಟರ್ಗೆ ಹೊಂದಿರೋರು ಬೇರೆ, ಆ ಸೆಕ್ಟರ್ಗೆ ಹೊಂದಿರೋರು ಬೇರೆ, ಆ ಕಾಸು ಇದ್ದಿರೋರು ಬೇರೆ, ಈ ಕಾಸು ಇದ್ದಿರೋರು ಬೇರೆ. ಇವ್ರಿಗಿಂತ ಅವ್ರು ಚಂಪಣಿ, ಅವ್ರಿಗಿಂತ ಇವ್ರು ಚಂಪಣಿ. ಬಟ್ಟೆ ಶೈಲಿ ಯಾರು ಇಂಥ ಬಟ್ಟೆ ಹಾಕುತ್ತಾರೋ ನಮ್ಗೆ ಗೊತ್ತಿದೆ. ಸ್ಟ್ರಕ್ಚರ್ಸ್ ನೋ, ಒಂದಕ್ಕೊಂದು ಸಂಬಂಧ ಇಲ್ಲ, ಸೂತ್ರನೇ ಇಲ್ಲ ಅಲ್ಲಿ. ಯಾಕೆ? ವಿಭಿನ್ನ ಉದ್ಯೋಗ, ವಿಭಿನ್ನ ಅಭ್ಯಾಸಗಳು, ವಿಭಿನ್ನ ಅಂತಸ್ತುಗಳು, ಹೌದಾ? ವಿಭಿನ್ನ ಅಭಿರುಚಿ, ವಿಭಿನ್ನ ಎಜುಕೇಟೆಡ್ ಎಲ್ಲ ಇದ್ದಾರೆ. ಅಲ್ಲೆಲ್ಲ ಆಗಿಲ್ಲ, ಸ್ವಲ್ಪ ಕಾಮನ್ ಇರ್ತದೆ, ಹುಡುಗಿ ಒಂದೇ ಸಾಲ ಇರ್ತದೆ, ಹೌದಾ? ಸೊ ಈ ರೀತಿ ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೆ ಉದ್ಯೋಗ ಏನು? ಕೃಷಿ ಇದೆ, ಅದಕ್ಕೆ ಪೂರಕವಾದ ಮತ್ತೊಂದು ಉದ್ಯೋಗ. ಹಳ್ಳ ಬೇಕಾದ್ರೆ ನಾವು ಏನ್ ಮಾಡ್ತೀಯ, ಮತ್ತೇನು ಕೃಷಿ ಮಾಡ್ಬೇಕು ಹೋಗ್ತದೆ. ನನಗೆ ಏನಿಲ್ಲ, ಕೂಲಿ ಕೆಲಸ ಮಾಡ್ತೀನಿ, ಇಲ್ರಿ ಬರೀ ರೊಟ್ಟಿ ಮಾಡ್ತೀನಿ, ಇಲ್ಲ ಕಮ್ಮಾರಿಕೆ ಮಾಡ್ತೀನಿ, ಚಮ್ಮಾರಿಕೆ ಮಾಡ್ತೀನಿ, ಕಂಬಳಿ ನೇಯ್ತೀನಿ, ಬಟ್ಟೆ ನೇಯ್ತೀನಿ. ಸೊ ಇಂಥ ಮಾತುಗಳು ಬಿಟ್ರೆ, ನಾನು ಫ್ಯಾಕ್ಟ್ರಿ ಹಾಕಿದ್ದೀನಿ, ನಾ ಡಾಕ್ಟರ್ ಆಗಿದ್ದೀನಿ, ನಾ ಇಂಜಿನಿಯರ್ ಆಗಿದ್ದೀನಿ, ನಾ ದೊಡ್ಡ ಕಂಪ್ಯೂಟರ್ ಸೆಂಟರ್ ಹಾಕಿದ್ದೀನಿ, ನಾ ದೊಡ್ಡ ಹೋಟೆಲ್ ಹಾಕಿದ್ದೀನಿ, ನಾ ಬಹಳನೇ ಕಡಿಮೆ. ಎಲ್ಲೋ ಒಬ್ಬಿಬ್ರು ನಾನು ಹೋಟೆಲ್ ಉದ್ಯೋಗ ಮಾಡಿದ್ದೀನಿ ಅಂತ ನೋಡಿ ಒಂದು ಹೋಟೆಲ್ ಈ ರೀತಿ ಕಾಣಬಹುದು. ಸೊ ಸಾಮಾನ್ಯ ಉದ್ಯೋಗ, ಅದಕ್ಕೆ ಪೂರಕವಾದ ಕೃಷಿಗೆ ಸಂಬಂಧಪಟ್ಟಂತ ಪೂರಕ ಉದ್ಯೋಗವನ್ನ ಅವಲಂಬಿಸಿಕೊಂಡು ಬದುಕುವಂತ ಸಮೂಹ ಇತ್ತು ಅಂದ್ರೆ ಅದನ್ನ ಗ್ರಾಮ ಅಂತ ಕರಿತೀವಿ. ಸೊ ಇಷ್ಟ ಗ್ರಾಮದ ಬಗ್ಗೆ. ಇನ್ನು ಗ್ರಾಮದ ಬಗ್ಗೆ ಲಕ್ಷಣಗಳು ನೋಡ್ತಾ ಹೋದಾಗ ಹೇಗೆ ವ್ಯಾಖ್ಯಾನ ಹೇಳಿದಾಗಲೇ ನಾನು ಹೇಳಿದ್ದೀನಿ, ಸ್ಮಾಲ್ ಸೈಜ್, ಚಿಕ್ಕ ಗಾತ್ರ. ಎಷ್ಟು? 5,000 ಬಿಲೋ ಇದೆ, ಹೌದಾ? ಒಂದೊಂದು ಗ್ರಾಮದಲ್ಲಿ 100-200 ಸಂಖ್ಯೆ ಮಾತ್ರ ಇದೆ, 500 ಇರ್ತದೆ. ಸೊ ಹೀಗಾಗಿ 5,000 ನಾವು ನಿಮಗೆ 5,000ಕ್ಕಿಂತ ಕಡಿಮೆ ಇರಬೇಕಂತದ್ದು, ಜಾಸ್ತಿ ಇಲ್ಲ. ಆಮೇಲೆ ಪ್ರಾಥಮಿಕ ಸಂಬಂಧ, ನೀವು ಗ್ರಾಮಕ್ಕೆ ಹೋದ್ರೆ ಅಲ್ಲಿ ಪ್ರೈಮರಿ ರಿಲೇಶನ್ಶಿಪ್ ಅಂತೇಳಿ, ಅಂದ್ರೆ ಅಲ್ಲಿ ಯಾರಿಗೂ ಯಾರು ಅಪರಿಚಿತ ವ್ಯಕ್ತಿಗಳೇ ಅಲ್ಲ. ಈತ ಗೊತ್ತಿಲ್ಲ ಅಂತ ಹೇಳೋದಿಲ್ಲ, ನಾವು ನಮ್ಮ ಮನೆ ಪಕ್ಕ ಯಾರಿಗಾರ ಅನ್ನೋನು ಅವರೆಲ್ಲ ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿಗಳು. ಅವರ ಪೂರ್ಣ ಬಯೋಡಾಟಾನೇ ಅವ್ರ ಕಡೆ ಸಿಗ್ತಾ ಇರ್ತದೆ. ನಾಟ್ ಡೌಟ್ಲಿ ಅಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಭಾವ, ಅತ್ತೆ, ಮಾವ, ಮೈದುನ, ಯಾವ್ಯಾವ ಜಾತಿ ಸಂಬಂಧಗಳೆಲ್ಲ ಎಲ್ಲರನ್ನೂ ಇದೇ ರೀತಿ ಕಾಣ್ತಕ್ಕಂಥ ಒಂದು ಮನೋಭಾವನೆ ಇದೆ. ಬ್ಲಡ್ ರಿಲೇಶನ್ಶಿಪ್ ಅನ್ಯೋನ್ಯವಾಗಿರ್ತದೆ. ಪ್ರಾಥಮಿಕ ಸಂಬಂಧ ಎಲ್ಲರಲ್ಲೂ ಅನ್ಯೋನ್ಯವಾಗಿ, ನಮ್ಮೂರವರು, ನಮ್ಮವರು, ಸಂಬಂಧಿ, ಹೀಗೆ ಒಬ್ಬರಿಗೊಬ್ಬರು ಮಿಡಿಯುವಂತ ಒಂದು ಸಂಬಂಧ. ಸಾಮಾಜಿಕ ಸಮೈಕ್ಯತೆ ಯಾವಾಗ ಈ ಪ್ರಾಥಮಿಕ ಸಂಬಂಧ ಇರ್ತದೋ ಹಲವು ವೈವಿಧ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಜಾತಿ, ಧರ್ಮ, ಮತ, ಪಂಗಡ, ಪ್ರದೇಶ, ಭಾಷೆ, ಹುದ್ದೆ, ಅಂತಸ್ತು, ಸೊ ಇನ್ಯಾವ ಪದವಿಗಳು, ಈ ಯಾವ ವ್ಯತ್ಯಾಸಗಳನ್ನು ನಾವು ಇಲ್ಲಿ ಕಾಣುವುದಿಲ್ಲ. ಸಮಾಜದ ಜನರೆಲ್ಲರೂ ಸಮಾನವಾಗಿರ್ತಕ್ಕಂಥವರು. ನಾವೆಲ್ಲ ಒಂದಂತಹ ಒಂದು ಮನೋಭಾವನೆ ಇಲ್ಲಿ ಅತಿಯಾಗಿ ತುಂಬಿಕೊಂಡಿರ್ತದೆ. ಸಮೈಕ್ಯತೆಯ ಭಾವನೆ, ಐಕ್ಯತೆಯ ಭಾವನೆ ಇಲ್ಲಿ ಜೀವಂತವಾಗಿದೆ. ಇವತ್ತಿಗೂ
ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್. ಗ್ರಾಮೀಣ ಸಮಾಜವನ್ನ ಓದ್ತಾ ಹೋದಾಗ ಅಲ್ಲಿ ಸಂಬಂಧ ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಜನರ ನಿಯಂತ್ರಣ ಆಗ್ತಕ್ಕಂಥ ಬಗೆ ಯಾವ ರೀತಿಯಾಗಿದೆ ಅಂದ್ರೆ, ಅಲ್ಲಿ ಯಾರನ್ನ ಯಾರು ಕೂಡ ತಡಿತಾ ಇಲ್ಲ, ಅದಷ್ಟೇ ಮಾಡಿ ತಾವೇ ಕಂಟ್ರೋಲ್ ಆಗ್ತಾರೆ. ಯಾಕೆ? ಅನೌಪಚಾರಿಕ ಸಾಧನಗಳು, ಲೋಕಾಚಾರ, ಲೋಕವೃತ್ತಿ, ನೈತಿಕ ನಿಯಮ, ಕಾನೂನು, ಧರ್ಮ ಅಂತ ಇದೆ. ಆಮೇಲೆ ಒಂದು ಇಷ್ಟ ಪದ್ಧತಿ ಏನಪ್ಪಾ ಅಂದ್ರೆ, ಜನರೆಲ್ಲ ಪ್ರಾಣಕ್ಕಿಂತ ಮಾನ ದೊಡ್ಡದು. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾರ್ಯ, ನಮ್ಮ ವರ್ತನೆ ಮತ್ತೊಬ್ಬರು ಆಡಿಕೊಳ್ಳುವಂತಾಗಬಾರದು, ಜನರ ಬಾಯಿಗೆ ಬೀಳಬಾರದು, ನನ್ನ ಕಡೆಗೆ ಮತ್ತೊಬ್ಬ ಪಟ್ಟು ಮಾಡಿ ತೋರಿಸಬಾರದು ಎನ್ನುವಂತ ಕಲ್ಪನೆ ಪ್ರಾಣಕ್ಕಿಂತ ಮಾನ ದೊಡ್ಡದು. ಇದು ಪಾಪ, ಇದು ಪುಣ್ಯ, ಇಂಥ ಪಾಪಗೆ ಕೆಲಸ ಮಾಡಬಾರ್ದು, ಅನೈತಿಕ ಕೆಲಸ ಮಾಡಬಾರ್ದು, ಒಬ್ಬರಿಗೆ ಮೋಸ ಮಾಡಬಾರ್ದು, ಹಿಂಸೆ ಮಾಡಬಾರ್ದು, ತಾನು ತಪ್ಪು ದಾರಿ ತುಳಿಬಾರ್ದು ಎನ್ನುವಂತಹ ಮನೋಭಾವನೆ ಅಲ್ಲಿರುವುದರಿಂದ ಅಲ್ಲಿ ಯಾವುದೇ ಕೋರ್ಟುಗಳಾಗಲಿ, ಕಾನೂನುಗಳಾಗಲಿ, ಕಚೇರಿಗಳಾಗಲಿ, ಪೊಲೀಸ್ ಇಲಾಖೆಗಳಾಗಲಿ ಕಾಣೋದಿಲ್ಲ. ಸಮಸ್ಯೆಗಳು ಏನೇ ಬಂದರು ಪಂಚರು, ಹಿರಿಯರು ಇರ್ತಾರೆ, ಅವರೇ ನಿಭಾಯಿಸ್ತಾರೆ. ಇದು ಸೆಲ್ಫ್ ಕಂಟ್ರೋಲ್, ಸಮಾಜದ ನೇಮ ಕಚ್ಚಿಕೊಂಡು ತಾವು ಜನರ ಇಡಬಾರದು ಅಂತ ಅನೌಚವಾಗಿ ಬಂದ ಪದ್ಧತಿಗಳಲ್ಲಿ ಒಳಗಲಿಕೆಗಳು ಅನುಸರಿಸಿಕೊಂಡು ಹೋಗ್ತಕ್ಕಂಥ ಜನ. ಹೀಗಾಗಿ ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ ಅಲ್ಲಿದೆ. ಆಮೇಲೆ ಕೃಷಿ ಮತ್ತು ಅದಕ್ಕೆ ಪೂರಕವಾದ ಉದ್ಯೋಗ. ಗ್ರಾಮೀಣ ಸಮಾಜವನ್ನ ಅಧ್ಯಯನ ಮಾಡ್ತಾ ಹೋದಾಗ ನಮಗೆ ಕೃಷಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಯುಪೇಷನ್, ಅದಕ್ಕೆ ಸಂಬಂಧಿಸಿದ ಉದ್ಯೋಗ. ಯಾಗಲೇ ನಿಮಗೆ ಏನು ನಮ್ಮ ಅಪ್ಪ ಕೃಷಿ ಮಾಡ್ತಿದ್ದ, ನಾನು ಕೃಷಿ ಮಾಡ್ತೀನಿ, ಅಲ್ಲೇನಿದೆ, ಮತ್ತು ಜನಸಂಖ್ಯೆ ಕಡಿಮೆ ಇದೆ, ಕೂಲಿ ಮಾಡಬೇಕು, ಕೂಲಿ ಕಾರ್ಮಿಕರಾಗಬೇಕು, ಇಲ್ಲ ಕೃಷಿ ಮಾಡಬೇಕು, ಇಲ್ಲ ಬಡಿಗ, ಕಮ್ಮಾರಿಗೆ, ಚಮ್ಮಾರಿಗೆ ಏನೇ ಮಾಡಬೇಕು. ತಲೆತಲಾಂತರದಿಂದ ಬಂದಂತ ಉದ್ಯೋಗ ಅದು. ಅಲ್ಲಿ ಯಾವುದೇ ಡಿಫ್ರೆನ್ಸ್ ಜಾಬ್ಗಳಾಗಲಿ, ಡಿಫ್ರೆನ್ಸ್ ಅದರ್ ವರ್ಕ್ಸ್ಗಳಾಗಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ಕಾಲ ಬದಲಾಗಿದೆ. ಆ ಗ್ರಾಮೀಣ ಕರಕುಶಲ ಕಾರ್ಮಿಕರು ಕೂಡ, ಬಡಿಗರು, ಅಲ್ಲೇ ಒಂದು ಸ್ವಲ್ಪ ಇರತಕ್ಕಂಥ ಫ್ಯಾಕ್ಟರಿ ಇಟ್ಟಿದ್ದಾರೆ, ಮೂರ್ತಿಕಾರರು ಸ್ವಲ್ಪ ಕೆಲವು ಕೇಂದ್ರನ ಮಾಡ್ಕೊಂಡಿದ್ದಾರೆ. ಹೌದಾ? ಸೊ ಹೀಗೆ ಒಂದು ರೀತಿ ನಡೀತಾ ಇದೆ. ಬಟ್ ಕೃಷಿಗೆ ಪೂರಕವಾದಂತ ಉದ್ಯೋಗಗಳೇ ಹಣ್ಣು ಬೆಳೆಗಾರ ಆಗಿರ್ಬೋದು, ತರಕಾರಿ ಬೆಳೀತಿರ್ಬೋದು, ವಾಣಿಜ್ಯ ಬೆಳೆ ಬೆಳೀತಿರ್ಬೋದು. ಸೊ ಇಂಥ ಉದ್ಯೋಗಗಳಲ್ಲಿ ಜಾಸ್ತಿ ಕಲ್ತವೆ. ಬಟ್ಟೆ, ಬುಟ್ಟೆ ಹೆಣೆದು, ಅದು ಚಾಪೆ ಹೆಣೆದು, ಸೊ ಕಮ್ಮಾರಿಕೆ, ಚಮ್ಮಾರಿಕೆ ಇವುಗಳು ಜಾಸ್ತಿ ಕಾಣ್ತಾವ. ಅದಕ್ಕೆ ಪೂರಕವಾದ ಉದ್ಯೋಗ ಇದೆ. ನಮ್ಮಲ್ಲಿ ಒಬ್ಬ ಡಾಕ್ಟರ್ ಇದ್ದಾನೆ, ಅದೊಂದು ಸಮೂಹ ಬೇರೆ, ಇಂಜಿನಿಯರ್ ಬೇರೆ, ಸಿ ಆದ ಒಂದು ಸಮೂಹ ಬೇರೆ. ಹೌದಾ? ರಾಜಕೀಯ ವ್ಯಕ್ತಿಗಳ ಸಮೂಹನೇ ಬೇರೆ. ಹೌದಾ? ಕಾಂಟ್ರಾಕ್ಟರ್ ಒಂದು ಸಮೂಹನೇ ಬೇರೆ. ಹೌದಾ? ಸೊ ಹೀಗೆ ಯಾವ್ಯಾವೋ ಪದ್ಧತಿಗಳನ್ನ ಮಾಡ್ತಾರೆ. ಲೆಕ್ಚರ್ಸ್ ಒಂದು ಬೇರೆ, ಶಿಕ್ಷಕದೊಂದು ಬೇರೆ, ಮಹಿಳಾ ಸಂಘಟನೆಗಳೇ ಬೇರೆ, ಅಥವಾ ಈ ಇಂಡಸ್ಟ್ರಿಯಲ್ ಅಂತ ಕೈಗಾರಿಕಾ ಉದ್ಯಮಗಳ ಅವ್ರದ್ದು ಖರ್ಚಿಗೆ ಬೇರೆ, ಬ್ಯಾಂಕ್ ನೌಕರಷ್ಟೇ ಬೇರೆ, ಇನ್ನು ಏನೇನೋ ಒಂದೊಂದು ಸ್ಪೆಷಲಿಸ್ಟ್ ಇದೆಲ್ಲ ಅಂತ ಯಾವ ಕಾರಣವಿಲ್ಲ. ಅಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ಪೂರಕವಾದ ಒಂದು ಉದ್ಯೋಗ. ನೇಬರ್ಹುಡ್ ಅಂಡ್ ಸಿಂಪ್ಲಿಸಿಟಿ ಲೈಫ್, ಸರಳ ಜೀವನ ಹಾಗೂ ನೆರೆಹೊರೆ ಅಂತ ಹೇಳ್ತೀವಲ್ಲ. ಸೊ ಗ್ರಾಮೀಣ ಜನರಲ್ಲಿ ಈ ನೆರೆಹೊರೆಯ ಸಂಬಂಧ ಬಹಳ ಅನ್ಯೋನ್ಯವಾಗಿರ್ತದೆ. ಯಾಕೆ? ಬೆಳಗ್ಗೆಗೆ ಎದ್ರೆ ಅವ್ರನ್ನ ಇವ್ರು ನೋಡ್ಬೇಕು, ಇವ್ರನ್ನೆದ್ರೆ ಅವ್ರು ನೋಡ್ಬೇಕು, ಮತ್ತೊಬ್ಬ ವ್ಯಕ್ತಿ ಕಾಣಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅವರಿಗೆ. ಹೀಗಾಗಿ ಅವರೊಂದಿಗೆ ಬಹಳ ಅನ್ಯೋನ್ಯವಾದಂತ ಸಂಬಂಧ ಇಟ್ಕೊಂಡಿದ್ದಾರೆ. ಆ ನೆರೆಹೊರೆಯ ವ್ಯಕ್ತಿ ಯಾವ ಧರ್ಮೀಯ, ಯಾವ ಜಾತಿಯ ವ್ಯಕ್ತಿ, ಯಾವ ಪಂಥೀಯ ವ್ಯಕ್ತಿ, ಯಾವ ಪ್ರದೇಶ ವ್ಯಕ್ತಿ ಅಂತಲ್ಲ, ನಿತ್ಯ ನನ್ನೊಂದಿಗೆ ವಾಸ ಮಾಡುವ ವ್ಯಕ್ತಿಗಳು. ಕಷ್ಟ ಕಾಲದಲ್ಲಿ ಇವರಿಗೆ ಅವರು, ಅವರಿಗೆ ಇವರು, ಸುಖ ಸಂದರ್ಭದಲ್ಲಿ, ಸಂತೋಷ ಸಮಾರಂಭಗಳಲ್ಲಿ ಒಬ್ಬರಿಗೊಬ್ಬರು ತಮ್ಮ ಮನೆಯ ಸೆಳೆದ ಸಂಭ್ರಮವೇನೋ ಎಂಬಂತ ರೀತಿ ಕಾರ್ಯ ಮಾಡ್ತಾರೆ. ಮದುವೆಯಲ್ಲಿ ಇವ್ರ ಮನೆಯಲ್ಲಿ ಮದುವೆ, ಅದ್ಯಾವ ಜಾತಿಯವನೋ ಗೊತ್ತಿಲ್ಲ, ಅದ್ಯಾವ ಧರ್ಮದವನೋ ಗೊತ್ತಿಲ್ಲ, ಅದನ್ನ ಚಿಕ್ಕಪ್ಪ ಅಂತಾನೆ, ದೊಡ್ಡಪ್ಪ ಅಂತಾನೆ, ಅಕ್ಕ ಅಂತಾನೆ, ತಮ್ಮ ಅಂತಾನೆ, ತಾಯಿ ಅಂತಾನೆ, ಮಗ ಅಂತಾರೆ, ಮೊಮ್ಮಕ್ಕಳು ಅಂತಾರೆ. ಈ ರೀತಿ ಬಂಧುಗಳು ಇಟ್ಟುಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಆ ಸೆಳೆದ ಸಂಭ್ರಮ ನೋಡ್ಬೇಕು. ಇವತ್ತು ಸ್ವಲ್ಪ ಈ ರಾಜಕೀಯ, ಈ ಶಿಕ್ಷಣ, ಮಕ್ಕಳ ಬದುಕಿನ ಸ್ವಲ್ಪ ಕದಲಿರಬಹುದು. ಅದು ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಗ್ರಾಮೀಣದಲ್ಲಿ ಇನ್ನೂ ಅಷ್ಟೊಂದು ಕದಲಿಲ್ಲ.
ಇನ್ನು ಇಂಥ ಸಂಬಂಧ ಅಲ್ಲಿ ಕಾಣ್ತಾ ಇದ್ದೀವಿ. ಕಷ್ಟ ಕಾಲಕ್ಕೆ ಬಿಟ್ಟರೆ ಯಾರು ಅನ್ನುವಂಥ ಮನೋಭಾವನೆ ಏನಿದೆ, ನೆರೆಹೊರೆಯವರೊಂದಿಗೆ ಬಹಳ ಅನ್ಯೋನ್ಯ ಸಂಬಂಧ ಇದೆ. ಬಟ್ ನಮ್ಮ ಸಿಟ್ಟಾಗ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ಪಕ್ಕ ಯಾರು ನಮ್ಮ ಅಡ್ರೆಸ್ ಕೇಳಿದ್ರೆ ಯಾರು ಅಂತ ಕೇಳ್ತೀವಿ ನಾವು. ಹಂಗೆ ಗೊತ್ತಾಗ್ತದ್ರಿ, ಇವರು ಹೆಸರು ಹೇಳಿ ಗೊತ್ತಾಗೋದ್ರಿ. ಅವ್ರ ಸೆಕ್ಟರ್ ನಂಬರ್ ಹೇಳ್ರಿ, ಕ್ಲಾಸ್ ನಂಬರ್ ಹೇಳ್ರಿ, ಮನೆ ನಂಬರ್ ಹೇಳ್ರಿ, ಆಮೇಲೆ ಇದೇ ಸಿಗ್ತದೆ ನಂಬರ್ ಅಂತ ಇಲ್ಲ ಮನೆ ಪಕ್ಕ ನೋಡ್ರಿ. ಅವಾಗ ನಾವು ಮನೆ ನಂಬರ್ ಹೇಳಿದಾಗ ಕೇಳ್ತಾ ಇದ್ದೀವಿ. ಸೊ ಜೀವನ ಬಹಳ ಸರಳವಾಗಿದೆ. ಅಲ್ಲಿ ಯಾವ ಹೈಫೈ ತಳುಕು ಬೆಳಕಿನ ಜೀವನ, ನಾಟಕೀಯ ಜೀವನ ಅಥವಾ ಕೃತ್ರಿಮ ವರ್ತನೆ ಒಳಗೊಂದು ಹೊರಗೊಂದು ಇದ್ಯಾವುದೂ ಇಲ್ಲ. ಒಂದೇ ರೀತಿ ಏಕ ನಿರ್ಮಲವಾದಂತಹ ಮನಸ್ಸಿನೊಂದಿಗೆ ಅತಿ ಸಾತ ಬಟ್ಟೆ, ಸಾತ ಆಹಾರ, ಸಾಮಾನ್ಯವಾಗಿರ್ತಕ್ಕಂಥ ಜೀವನ ವಿಧಾನಗಳು, ಪೂಜೆ ಪುನಸ್ಕಾರ, ಹಬ್ಬ ಹರಿದಿನ, ಮದುವೆ, ಮುಂಜುವೆ, ಹಿರಿಗಳ ಪುಣ್ಯತಿಥಿ, ಕುಲದೇವತೆ ಆರಾಧನೆ, ಗ್ರಾಮ ದೇವತೆಯ ಜಾತ್ರೆ, ದೇವರುಗಳ ಜಾತ್ರೆ ಅನ್ಕೊಳ್ಳಿ, ಇವುಗಳಲ್ಲಿ ಎಲ್ಲರೂ ಭಾಗಿಗಳಾಗಿದ್ದಾರೆ. ಒಂದು ರೀತಿಯ ಸಾಮಾನ್ಯ ಜೀವನ, ಉಡುಪಿನ ಶೈಲಿಯೇ ಇರಬಹುದು. ಅದೇ ರೀತಿಯಾಗಿತ್ತು. ನಮ್ಮ ಹಾಗೆ ಕಣ್ಣಿಗೆ ರಾರಾಜಿಸುವಂತಹ ಮಟ್ಟಿಗೆ ವೈವಿಧ್ಯತೆಯೇನೂ ಅಲ್ಲಿ ಕಾಣುವುದಿಲ್ಲ. ಬಹಳ ಸರಳವಾದಂತಹ ಜೀವನವನ್ನು ಗ್ರಾಮೀಣ ಜನ ಕಲಿತಾರೆ. ಬಹುತೇಕವಾಗಿ ಗ್ರಾಮ ಅಂದ ತಕ್ಷಣ ಗ್ರಾಮೀಣ ಜನರನ್ನು ಸ್ವಲ್ಪ ನೋಡಬೇಕು. ಸಿಟಿಗಿರ್ಬೋದು ಕೆಲವು ಜನ, ಬಹುತೇಕವಾಗಿ ಹಳ್ಳಿಯವರೆಲ್ಲ ಇದ್ದೀವಿ. ಯಾಕೆಂದರೆ ಇವತ್ತಿಗೂ ಮೋರ್ ದೆನ್ 68% ನಾವು ಎಲ್ಲಿದ್ದೀವಿ? ಗ್ರಾಮದೊಳಗೆ ಇದ್ದೀವಿ. ಮೊದಲಕ್ಕೊಂದು ಕಾಲಕ್ಕೆ ಅದು 80 ಅಬವ್ ಇತ್ತು, ಇವಾಗ 68% ಅರ್ಬನ್ ಬಂದಿದ್ದೀವಿ. ಬಟ್ ನಮ್ಮ ಅಕ್ಕಪಕ್ಕದ ಗ್ರಾಮಗಳಿದ್ದಾವೆ. ನಾವು ಕೂಡ ಗ್ರಾಮವನ್ನು ಬಿಟ್ಟಿಲ್ಲಿ ಇಷ್ಟ ಬಂದಿದ್ದೀವಿ. ಗ್ರಾಮ ಅಂದ ತಕ್ಷಣ ಆ ಚಿತ್ರಣವನ್ನು ನಿಂತಲ್ಲಿ ನಮಗೆ ಗೊತ್ತಾಗತ್ತೆ. ಸೊ ಲಾಸ್ಟಲ್ಲಿ ಬಂದಾಗ ಗ್ರಾಮ ಸ್ವಾಯತ್ತತೆ. ಎಸ್, ಒಂದು ಕಾಲಕ್ಕೆ ಗ್ರಾಮ ಹೇಗಾಗಿತ್ತು ಅಂದ್ರೆ ಚಾರ್ಲಸ್ ಮೆಟ್ಕಾಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ. ಚಾರ್ಲಸ್ ಮೆಟ್ಕಾಫ್ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಗ್ರಾಮ ಅನ್ನೋದು ಹೇಗಿತ್ತು ಅಂತಂದ್ರೆ, ಗ್ರಾಮ ಅನ್ನೋದು ಅದು ಪುಟ್ಟ ಗಣರಾಜ್ಯದಂತಾಗಿತ್ತು. ತನಗೆ ಏನು ಬೇಕಾಗಿತ್ತು ಎಲ್ಲವನ್ನು ಅದೇ ಮಾಡ್ಕೊಳ್ತಾ ಇತ್ತು. ತನ್ನ ಊರಿನ ವೆಚ್ಚ ಅಲ್ಲೇ ಸರಪಂಚರು, ಗ್ರಾಮ ಪಂಚಾಯತ್ ಅಂತ ಇರ್ತಲ್ಲ, ಅವರ ಸರಪಂಚ ಅವರೇ ಪ್ರತಿನಿಧಿಸ್ಕೊಳ್ತಾ ಇತ್ತು. ವೆಚ್ಚವನ್ನು ಬೆಳೆಕೊಳ್ತಿರ್ಲಿಲ್ಲ. ತನ್ನ ಊರಿಗೆ ಬೇಕಾಗಿರ್ತಕ್ಕಂಥ ಬಾವಿ, ರಸ್ತೆ ತಾನೇ ಮಾಡ್ಕೊಳ್ತಾ ಇತ್ತು. ತನ್ನ ಗ್ರಾಮದಲ್ಲಿ ಇರತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ದವಸ, ಧಾನ್ಯ, ತರಕಾರಿಗಳೆಲ್ಲವನ್ನು ಅದೇ ತಯಾರಿಸ್ತಾ ಇತ್ತು. ಯಾವುದಕ್ಕೂ ಶಿಕ್ಷಣಕ್ಕಾಗಿ ಆಗಲಿ, ರಕ್ಷಣೆಗಾಗಿ ಆಗಲಿ, ನ್ಯಾಯಕ್ಕಾಗಿ ಆಗಲಿ, ಇನ್ನಾವುದೇ ಕುಡಿಯುವ ನೀರಿಗಾಗಲಿ, ರಸ್ತೆಗಾಗಿ ಆಗಲಿ, ಇನ್ನಾವುದಕ್ಕೂ ಮತ್ತೊಬ್ಬರನ್ನ ಅವಲಂಬಿಸಿಕೊಂಡಿರಲಿಲ್ಲ. ತನ್ನದೇ ಆದ ನಾಯಕ, ತನ್ನದೇ ಆದ ಆಡಳಿತ, ತನ್ನದೇ ಆಗಿರ್ತಕ್ಕಂಥ ಸ್ವಲ್ಪಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದವು. ಇವತ್ತು ಕಾಲ ಬದಲಾಗಿದೆ. ಇವತ್ತು ಅದನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಸರಳವಾಗಿರ್ತಕ್ಕಂಥದ್ದು ಗ್ರಾಮೀಣ ಸಮಾಜ ಇನ್ನೂ ಸಾಕಷ್ಟು ಲಕ್ಷಣಗಳಿದ್ದಾವೆ. ಅದೇ ದೃಷ್ಟಿಯಿಂದ ಇಷ್ಟು ಸಾಕು. ಮುಂದಿನ ಅವಧಿಯಲ್ಲಿ ಮತ್ತು ವಿಷಯಗಳನ್ನ ಓಕೆ, ಥ್ಯಾಂಕ್ ಯು.